ಪ್ರಪಂಚದಲ್ಲಿ ಟಾಪ್ ಗ್ಯಾಂಗ್ಸ್ಟರಿನ ಲಿಸ್ಟ್ನ ತಗೊಂಡ್ರೆ ಆ ಲಿಸ್ಟಲ್ಲಿ ಟಾಪಲ್ಲಿ ಹೆಸರು ಬರೋದೇ ಪ್ಯಾಬ್ಲೋ ಎಸ್ಕೋಬಾರ್. ಈ ಪ್ಯಾಬ್ಲೋ ಎಸ್ಕೋಬಾರ್ಗೆ ಡ್ರಗ್ಸಿನ ದೊರೆ ಅಂತ ಕರೀತಾರೆ. ಈ ಪ್ಯಾಬ್ಲೋ ಎಸ್ಕೋಬಾರ್ ಜನಗಳನ್ನ ಎರಡು ಮಾತಲ್ಲಿ ಕಂಟ್ರೋಲ್ ಮಾಡ್ತಿದ್ದ, ಪ್ಲಾತಾ ಓ ಪ್ಲೋಮೋ. ಅಂದರೆ ನನ್ನ ಹತ್ರ ಹಣಕಾಸು ಬೆಳ್ಳಿನ ತಗೊಂಡು ನನಗೆ ಸಪೋರ್ಟ್ ಮಾಡು, ಅಥವಾ ನನ್ನ ಕೈಯಲ್ಲಿ ಗುಂಡೇಟ್ ತಗೊಂಡು ಸಾಯಿ ಅಂತ. ಪ್ಯಾಬ್ಲೋ ಎಸ್ಕೋಬಾರ್ ಅವನ ಜೀವನದಲ್ಲಿ ಸಾವಿರಾರು ಜನಗಳನ್ನ ಕೊಲೆನ ಮಾಡಿದ್ದಾನೆ. ಇವನು ಕೊಲೆ ಮಾಡಿರುವ ಅಧಿಕಾರಿಗಳ ಲಿಸ್ಟ್ನ ನೋಡಿದ್ರೆ ಅದರಲ್ಲಿ ಪೊಲೀಸ್ ಆಫೀಸರ್, ಜಡ್ಜಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಮಿನಿಸ್ಟರ್ಸ್, ಪೊಲಿಟಿಷಿಯನ್ಸ್, ಮತ್ತೆ ಅವಾಗ ದೇಶ ಆಳ್ತಿರೋ ಆ ಪ್ರೆಸಿಡೆಂಟ್ ಹೋಗೋ ಫ್ಲೈಟ್ನಲ್ಲಿ ಬಾಂಬ್ನ ಇಟ್ಟು ಆ ಬಾಂಬ್ ಬ್ಲಾಸ್ಟ್ನಲ್ಲಿ 107 ಜನ ಸತ್ತು ಹೋಗ್ತಾರೆ. ಇದನ್ನೆಲ್ಲ ಸೈಡಲ್ಲಿ ಇಟ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಪ್ಯಾಬ್ಲೋ ಎಸ್ಕೋಬಾರ್ ತನಗೆ ಆದಂಥ ಒಂದು ಪ್ರೈವೇಟ್ ಜೈಲ್ನ ಕಟ್ಕೊಂಡು ಆ ಜೈಲ್ ಒಳಗಡೆ ಇದ್ದ. ಆಮೇಲೆ ಸ್ವಲ್ಪ ತಿಂಗಳು ನಂತರ ಆ ಜೈಲಿಂದನೂ ಎಸ್ಕೇಪ್ ಆಗ್ತಾನೆ. ಒಬ್ಬ ಬಡತನದಿಂದ ಬಂದು ಈ ಪ್ರಪಂಚದಲ್ಲಿರೋ 80% ಆಫ್ ಡ್ರಗ್ಸ್ ಕಂಟ್ರೋಲ್ ಮಾಡುವ ಡ್ರಗ್ಸಿನ ದೊರೆ ಹೇಗೆ ಆದ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮನೋಜ್. ಪ್ಯಾಬ್ಲೋ ಎಮಿಲಿಯೋ ಎಸ್ಕೋಬಾರ್ ಗವೇರ್ಯ ಸೌತ್ ಅಮೆರಿಕಾದಲ್ಲಿರುವ ಕೊಲಂಬಿಯನ್ ಕಂಟ್ರಿ ರಯಾನಿಗ್ರೋ ಸಿಟಿಯಲ್ಲಿ ಹುಟ್ಟುತ್ತಾನೆ. ಇವರ ಕುಟುಂಬದಲ್ಲಿ ಬಡತನ ಜಾಸ್ತಿ ಇರುತ್ತೆ. ಇವರ ತಂದೆ ಒಬ್ಬ ರೈತ, ಇವರ ತಾಯಿ ಹೈಸ್ಕೂಲ್ ಟೀಚರು. ಒಟ್ಟು ಇವ್ರ ಕುಟುಂಬದಲ್ಲಿ 7 ಜನ ಮಕ್ಕಳು ಇರ್ತಾರೆ. ಅದ್ರಲ್ಲಿ 3ನೇ ಅವರೇ ಪ್ಯಾಬ್ಲೋ ಎಸ್ಕೋಬಾರ್. ಪ್ಯಾಬ್ಲೋಗೆ 17ನೇ ವಯಸ್ಸು ಇರಬೇಕಾದ್ರೇನೆ ಅವನು ಹೈಸ್ಕೂಲ್ನ ಬಿಟ್ಟು ಅವ್ರ ಅಣ್ಣ ಗುಸ್ತಾವೋ ಗವೇರಿಯ ಜೊತೆ ಸೇರ್ಕೊಂಡು ಈ ಗಲ್ಲಿಯಲ್ಲಿ ತಿರುಗಾಡೋದಕ್ಕೆ ಶುರು ಮಾಡ್ತಾನೆ. ಅವರ ಕುಟುಂಬದಲ್ಲಿ ಬಡತನ ಇರೋದ್ರಿಂದ ಅವ್ರ ಸ್ಕೂಲ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಪ್ಯಾಬ್ಲೋಗೆ ಚಿಕ್ಕ ವಯಸ್ಸಿನಿಂದಾನೇ ನಾನೊಬ್ಬ ಕ್ರಿಮಿನಲ್ ಲಾಯರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಅವನು ಸ್ಕೂಲ್ನ ಡಿಸ್ಕಂಟಿನ್ಯೂ ಮಾಡಿದ್ರಿಂದ ಈ ಲಾಯರ್ನ ಓದೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅವನು ತನಗೆ ತಾನು ಒಂದು ಫೇಕ್ ಡಿಗ್ರಿ ಸರ್ಟಿಫಿಕೇಟ್ನ ಮಾಡ್ಕೊತಾನೆ. ಅಂದರೆ ಒಂದು ಫೇಕ್ ಲಾಯರ್ ಸರ್ಟಿಫಿಕೇಟ್ ಅವನಿಗೆ ಮಾಡ್ಕೊತಾನೆ. ಈಗ ಪ್ಯಾಬ್ಲೋವಿನ ಕ್ರಿಮಿನಲ್ ಆಟಾಚಾರ ಶುರುವಾಗುತ್ತೆ. ಈ ಗೋರಿ ಕಲ್ನ ಕಳ್ತನ ಮಾಡೋದು, ಈ ಕಾರ್ನ ಕಳ್ತನ ಮಾಡೋದು, ಫೇಕ್ ಡಿಗ್ರಿ ಸರ್ಟಿಫಿಕೇಟ್ನ ಮಾಡ್ಕೊಡೋದು, ಕಿಡ್ನ್ಯಾಪ್ ಮಾಡೋದು, ಮತ್ತೆ ಅಲ್ಲೆಲ್ಲಾದ್ರೂ ಫಂಕ್ಷನ್ನ ನಡೆದ್ರೆ ಆ ಫಂಕ್ಷನಲ್ಲಿರೋ ದೊಡ್ಡ ದೊಡ್ಡ ಸ್ಪೀಕರ್ಸ್ನ ಕಳ್ತನ ಮಾಡೋದು ಅನ್ನೋದು ಇವನು ಕಾಮನ್ ಆಗಿ ಮಾಡ್ತಿದ್ದ. ಸ್ವಲ್ಪ ವರ್ಷ ನಂತರ ಡೈಗೋ ಎಚೆವೆರಿಯಾ ಎಂಬ ಒಂದು ದೊಡ್ಡ ಕೊಲಂಬಿಯನ್ ಬಿಸ್ನೆಸ್ ಮ್ಯಾನ್ ಅವರ ಮಗಳನ್ನ ಕಿಡ್ನ್ಯಾಪ್ ಮಾಡಿ 50,000 ಹಣ ಕೇಳ್ತಾನೆ. ಆ ಬಿಸ್ನೆಸ್ ಮ್ಯಾನು ಪೊಲೀಸ್ ಹತ್ರ ಹೋಗಿ ಆ ಪೊಲೀಸ್ನ ಕರ್ಕೊಂಡು ಅವನು ಪ್ಯಾಬ್ಲೋ ಎಲ್ಲಿರುವ ಆ ಜಾಗಕ್ಕೆ ಹೋಗ್ತಾರೆ, ಆ ಬಿಲ್ಡಿಂಗ್ಗೆ ಹೋಗ್ತಾರೆ. ಅಲ್ಲಿ ಗನ್ ಫೈರಿಂಗ್ ನಡೆಯುತ್ತೆ. ಆ ಗನ್ ಫೈರಿಂಗ್ ಅಲ್ಲಿ ಪ್ಯಾಬ್ಲೋ ಬಿಸ್ನೆಸ್ ಮ್ಯಾನ್ ಮಗಳನ್ನ ಶೂಟ್ ಮಾಡಿ ಕೊಲೆ ಮಾಡಿ ಆ ಹಣ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. 1970s ಒಂದು ಬಿಗ್ಗೆಸ್ಟ್ ಕ್ರಿಮಿನಲ್ ಆರ್ಗನೈಸೇಷನ್ ಸ್ಥಾಪನೆ ಮಾಡ್ತಾನೆ. ನಮಗೆ ಗೊತ್ತಿರೋ ಒಂದು ಟೆರರಿಸ್ಟ್ ದೊಡ್ಡ ಕ್ರಿಮಿನಲ್ ಆರ್ಗನೈಸೇಷನ್ ISIS ಹೇಳ್ಬೋದು, MS-13 ಹೇಳ್ಬೋದು. ಇದೇ ಥರ ದೊಡ್ಡ ಕ್ರಿಮಿನಲ್ ಆರ್ಗನೈಸೇಷನ್ ಇವನು ಸ್ಥಾಪನೆ ಮಾಡ್ತಾನೆ. ಮುಖ್ಯವಾಗಿ ಈ ಆರ್ಗನೈಸೇಷನ್ ಅಲ್ಲಿ ಏನೇನು ನಡೀತಿತ್ತು ಅಂದರೆ, ಡ್ರಗ್ಸ್ನ ಡೆಲಿವರಿ ಮಾಡೋದು, ಕೊಕೈನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಕಿಡ್ನಾಪಿಂಗ್ ಮಾಡೋದು, ಈ ಥರ ಹಲವಾರು ವಿಷಯ ಈ ಆರ್ಗನೈಸೇಷನ್ ಅಲ್ಲಿ ನಡೀತಿತ್ತು. 1976 ಪ್ಯಾಬ್ಲೋ ಎಸ್ಕೋಬಾರ್ ಕಾರಲ್ಲಿ ಕೊಕೈನ ತಗೊಂಡು ಹೋಗ್ತಿರ್ತಾನೆ. ಅವಾಗ ಪೊಲೀಸು ಆ ಕಾರ್ನ ಹಿಡಿದು 39 kg ಆಫ್ ಕೊಕೈನ್ನ ಹಿಡಿದು ಪ್ಯಾಬ್ಲೋ ಎಸ್ಕೋಬಾರ್ಗೆ ಅರೆಸ್ಟ್ನ ಮಾಡ್ತಾರೆ. ಆ ಪ್ಯಾಬ್ಲೋ ಎಸ್ಕೋಬಾರ್ ಆ ಪೊಲೀಸ್ ಆಫೀಸರ್ಗೂ ಲಂಚ ಕೊಟ್ಟು ಅವತ್ತೇ ಆ ದಿನನೇ ಈಚೆ ಬರ್ತಾನೆ. ಇವಾಗ ಆ ಪೊಲೀಸ್ ಆಫೀಸರ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ನೋ ಆ ಇನ್ಫಾರ್ಮೇಶನ್, ಆ ಏಜೆಂಟ್ನ ಅದೇ ವರ್ಷ ಪ್ಯಾಬ್ಲೋ ಕೊಲೆ ಮಾಡ್ತಾನೆ. ಅದೇ ವರ್ಷ 1976 ಪ್ಯಾಬ್ಲೋ ಮರಿಯಾ ವಿಕ್ಟೋರಿಯಾ ಎಂಬ ಒಂದು ಹುಡುಗಿಗೆ ಮದುವೆ ಆಗ್ತಾನೆ. ಈ ಪ್ಯಾಬ್ಲೋ ಮತ್ತೆ ಆ ಮರಿಯಾ ವಿಕ್ಟೋರಿಯಾಗೆ ವಯಸ್ಸು ವ್ಯತ್ಯಾಸ 15 ವರ್ಷ ಇರುತ್ತೆ. ಅಂದರೆ ಪ್ಯಾಬ್ಲೋಕ್ಕಿಂತ 15 ವರ್ಷ ಚಿಕ್ಕವರು ಈ ಮರಿಯಾ ವಿಕ್ಟೋರಿಯಾ ಅವ್ರ ಮನೆ ಕಡೆಯವರು, ಅಂದರೆ ಅವ್ರ ಅಪ್ಪ ಅಮ್ಮಗೆ ಪ್ಯಾಬ್ಲೋ ಎಸ್ಕೋಬಾರ್ ಚೂರು ಇಷ್ಟ ಆಗಿರೋದ್ರಿಲ್ಲ. ಬಟ್ ಆದರೂ ಇವರಿಬ್ರು ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಈ ಪ್ಯಾಬ್ಲೋ ಎಸ್ಕೋಬಾರ್ಗೆ 2 ಮಕ್ಕಳಿದ್ದಾರೆ. ಪ್ಯಾಬ್ಲೋ ಎಸ್ಕೋಬಾರ್ಗೆ ಮದುವೆ ಆಗಿದ್ರೇನು ಬೇರೆ ಬೇರೆ ಹುಡುಗಿಯರು, ಬೇರೆ ಬೇರೆ ಮಹಿಳೆಯರ ಜೊತೆಗೆ ಸಂಬಂಧ ಇತ್ತು. ಈ ಕೊಲಂಬಿಯಲ್ಲಿರೋ ಜರ್ನಲಿಸ್ಟು ಮತ್ತು ಆ ಡ್ರಗ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋ ಎಂಪ್ಲಾಯ್ ಜೊತೆ ಸಂಬಂಧಗಳಿತ್ತು. ಈಗ ಪ್ಯಾಬ್ಲೋ ಅಲ್ಲಿರೋ ಜನಗಳನ್ನ 2 ಮಾತಲ್ಲಿ ಕಂಟ್ರೋಲ್ ಮಾಡ್ತಿದ್ದ, ಪ್ಲಾತಾ ಓ ಪ್ಲೋಮೋ. ಈ ಪ್ಲಾತಾ ಅಂದರೆ ಬೆಳ್ಳಿ, ಪ್ಲೋಮೋ ಅಂದರೆ ಬುಲೆಟ್. ನನಗೆ ಸಪೋರ್ಟ್ ಮಾಡಿ ನನ್ನ ಹತ್ರ ಹಣಕಾಸು ಬೆಳ್ಳಿನ ತಗೋ, ಅಥವಾ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನನ್ನ ಹತ್ರ ಗುಂಡೇಟು ತಗೊಂಡು ಸತ್ತು ಹೋಗು ಅಂತ ಹೇಳಿ ಕಂಟ್ರೋಲ್ ಮಾಡ್ತಿದ್ದ. ಇವನು ಲಂಚವನ್ನು ತುಂಬ ಕೊಡ್ತಿದ್ದ. ಅಲ್ಲಿರೋ ಪೊಲೀಸ್ ಆಫೀಸರ್, ಅಲ್ಲಿರೋ ಜಡ್ಜಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನು, ಪೊಲಿಟಿಷಿಯನ್, ಮಿನಿಸ್ಟರ್ಸ್ ಇವರೆಲ್ರಿಗೂ ತುಂಬ ಲಂಚ ಕೊಡ್ತಿದ್ದ. ಯಾರಾನ ಪೊಲೀಸ್ ಆಫೀಸರ್ ಪ್ಯಾಬ್ಲೋಗೆ ಎದುರು ಹಾಕೊಂಡ್ರೆ ಅವನ್ನ ಕೊಲೆ ಮಾಡ್ತಿದ್ದ. ಯಾವ ಏಜೆಂಟ್ ಆ ಪೊಲೀಸ್ ಆಫೀಸರ್ನ ಕೊಲೆ ಮಾಡ್ತಿದ್ನೋ ಅವನಿಗೆ ಬೋನಸ್ ಮತ್ತೆ ಇನ್ಸೆಂಟಿವ್ ಸಹ ಕೊಡ್ತಿದ್ದ. ಮತ್ತೆ ಈ ಪ್ಯಾಬ್ಲೋ ಎಸ್ಕೋಬಾರ್ ಯಾರನ್ನ ಕೊಲೆ ಮಾಡ್ತಾನೋ
ಅವ್ರ ಮನೆಗೆ ಒಂದು ಲೆಟರು ಮತ್ತೆ ಒಂದು ಹೂವನ್ನ ಕಳಿಸ್ತಿದ್ದ, ಒಂದು ಫ್ಲವರ್ ಬೊಕೆನ ಕಳಿಸ್ತಿದ್ದ. ಆ ಫ್ಲವರ್ ಬೊಕೆ ಒಳಗಡೆ ಬೈ ಪ್ಯಾಬ್ಲೋ ಎಸ್ಕೋಬಾರ್ ಅಂತ ಬರ್ದಿರುತ್ತೆ. ಆ ಫ್ಲವರ್ ಬೊಕೆ ಯಾರ ಮನೆಗೆ ಹೋಗುತ್ತೋ ಒಂದು ವಾರದೊಳಗಡೆ ಆ ಮನೇಲಿರೋ ಎಲ್ಲರೂ ಕೊಲೆ ಮಾಡಿಬಿಡ್ತಿದ್ದ. ಈಗ ಪ್ಯಾಬ್ಲೋ ಎಸ್ಕೋಬಾರ್ ಹತ್ರ ಹಣ ಎಷ್ಟು ಇತ್ತು, ಇವನು ಎಷ್ಟು ಆಸ್ತಿ ಮಾಡಿದ್ದಾನೆ ಅಂತ ನೋಡೋದಾದ್ರೆ ಬರೇ ಹಣ $30 ಬಿಲಿಯನ್ ಅಮೆರಿಕನ್ ಡಾಲರ್, ಅಂದ್ರೆ ಇವತ್ತಿನ ಬೆಲೆ ಏರಿಕೆ ಪ್ರಕಾರ $250 ಬಿಲಿಯನ್ ಅಮೆರಿಕನ್ ಡಾಲರ್ ಅಷ್ಟು ಹಣ ಅವತ್ತು ಅವನ ಕೈಯಲ್ಲಿ ಇತ್ತು. ಮತ್ತೆ ಡೈಲಿ 501 ಕೋಟಿ ರೂಪಾಯಿ ಅವನಿಗೆ ಸೇರ್ತಿತ್ತು. ಇದ್ರ ಜೊತೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನು ಅಂದ್ರೆ ಪ್ರತಿ ವರ್ಷ ಪ್ಯಾಬ್ಲೋ ದೇಶದ ಸಾಲ ತೀರ್ಸೋದಿಕ್ಕೆ $10 ಬಿಲಿಯನ್ ಅಮೆರಿಕನ್ ಡಾಲರ್ನ ಕೊಡ್ತಿದ್ದ ಕೊಲಂಬಿಯನ್ ಕಂಟ್ರಿಗೆ. ಈಗ ಇವನ ಹತ್ರ ಏನ್ ಪ್ರಾಪರ್ಟೀಸ್ ಇತ್ತು ಅಂತ ನೋಡೋಣ. ಅದರಲ್ಲಿ ಮೊದಲನೇದು ಒಂದು ಪ್ರೈವೇಟ್ ಝೂ. 7,000 ಎಕರೆದಲ್ಲಿರುವ ಒಂದು ಪ್ರೈವೇಟ್ ಝೂನ ಮಾಡ್ತಾನೆ. ಈ ಝೂನಲ್ಲಿ ಆನೆಗಳು, ಹಿಪ್ಪೋಪೋಟಮಸ್, ತುಂಬಾ ರೇರ್ ಆಗಿರೋ ಬರ್ಡ್ಸ್, ಆಸ್ಟ್ರಿಚ್ ಎಲ್ಲ ಇಟ್ಕೊಂಡಿದ್ದಾನೆ. ಎರಡನೇದು ಏರೋಪ್ಲೇನ್. ಇವನು ಡ್ರಗ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದಿಕ್ಕೆ, ಬೇರೆ ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದಿಕ್ಕೆ ಒಂದು ಪ್ರೈವೇಟ್ ಆಗಿರೋ ಒಂದು ಏರೋಪ್ಲೇನ್ ನ ತಗೊಂಡಿದ್ದಾನೆ. ಮೂರನೇದು 8 ಸ್ಟೋರಿ ಅಪಾರ್ಟ್ಮೆಂಟ್, ಅಂದ್ರೆ 8 ಮಾಡಿ ಕಟ್ಟಡ ಇರುವ ಒಂದು ಅಪಾರ್ಟ್ಮೆಂಟ್ ನ ತಗೊಂತಾನೆ. ನಾಲ್ಕನೇದು ಒಂದು ಪ್ರೈವೇಟ್ ಜೈಲು. ಇವ್ನು ಇರೋದಿಕ್ಕೆ ಒಂದು ಪ್ರೈವೇಟ್ ಆಗಿರೋ ಜೈಲ್ನ ಕಟ್ಕೊಂತಾನೆ. ಈ ಜೈಲ್ನ ವಿವರನ್ನ ಇನ್ನು ಮುಂದೆ ಹೇಳ್ತೀನಿ. ಐದನೇದು ಅಮೆರಿಕಾದಲ್ಲಿ ಒಂದು ಬೀಚ್ ಪಕ್ಕ ಇರುವ ಒಂದು ಮ್ಯಾನ್ಷನ್ ನ ತಗೊಂತಾನೆ. ಆರನೇದು ಒಂದು ದ್ವೀಪನ ತಗೊಂಡಿದ್ದಾನೆ, ಒಂದು ಕಂಪ್ಲೀಟ್ ಐಲ್ಯಾಂಡ್ ನ ತಗೊಂಡಿದ್ದಾನೆ. ಈ ಐಲ್ಯಾಂಡ್ ಒಳಗಡೆನೆ ಅವನು ಆ ಡ್ರಗ್ಸ್ ನ ಸ್ಟೋರ್ ಮಾಡಿ ಇಟ್ಟಿರ್ತಾನೆ, ಮತ್ತೆ ಆ ಡ್ರಗ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡುವ ಆ ಒಂದು ಏರೋಪ್ಲೇನ್ ಕೂಡ ಇಲ್ಲೇ ನಿಲ್ಸಿದ್ದಾನೆ. ಏಳನೇದು 35 ರೂಮ್ ಇರೋ ಒಂದು ಲಕ್ಸುರಿ ಹೋಟೆಲ್ ಅಮೆರಿಕಾದಲ್ಲಿ ತಗೊಂತಾನೆ. ಇಷ್ಟೆಲ್ಲ ಆಸ್ತಿಗಳು ಪ್ಯಾಬ್ಲೋ ಎಸ್ಕೋಬಾರ್ ಹತ್ರ ಇದೆ. ಅವನು ತಗೊಂಡಿರುವ ಆ ದ್ವೀಪ, ಆ ಐಲ್ಯಾಂಡ್ ಅಲ್ಲಿ ಡ್ರಗ್ಸ್ನೆಲ್ಲ ಸ್ಟೋರ್ ಮಾಡಿ ಇಡ್ತಿದ್ದ. ಅಲ್ಲೊಂದು ವೇರ್ ಹೌಸ್ ಎಲ್ಲ ಇಡ್ತಿತ್ತು. ಆ ವೇರ್ ಹೌಸ್ ಒಳಗಡೆ ಈ ಕೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಡ್ರಗ್ಸ್ ನ ಸ್ಟೋರ್ ಮಾಡಿರ್ತಿದ್ದ. ಮತ್ತೆ ಅವನ ಹತ್ರ ಇರೋ ಏರೋಪ್ಲೇನ್ ನ ತಗೊಂಡು ಅವನು ಬೇರೆ ಬೇರೆ ದೇಶಕ್ಕೆ ಡ್ರಗ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದ, ಮುಖ್ಯವಾಗಿ ಅಮೆರಿಕಾಗೆ 100% ಡ್ರಗ್ಸ್ ಈ ಪ್ಯಾಬ್ಲೋ ಎಸ್ಕೋಬಾರ್ ಹತ್ರ ಇಂದಾನೆ ಬರ್ತಿತ್ತು. ಇದರಿಂದ ಅಮೆರಿಕಾದಲ್ಲಿ ಡ್ರಗ್ಸಿನ ಈ ಡಿಮ್ಯಾಂಡ್ ಜಾಸ್ತಿ ಆಯಿತು. ಪ್ಯಾಬ್ಲೋ ಎಸ್ಕೋಬಾರ್ ಇಷ್ಟೊಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ರೇನು ಅಲ್ಲಿ ಕೊಲಂಬಿಯಾದಲ್ಲಿರುವ ಜನಗಳಿಗೆ ಇವನ್ನ ರಾಬಿನ್ ಹುಡ್ ಆಗಿ ನೋಡ್ತಿದ್ರು, ಅಂದ್ರೆ ಒಂದು ಹೀರೋ ಆಗಿ ನೋಡ್ತಿದ್ರು. ಅಲ್ಲಿರುವ ಬಡವ ಜನರಿಗೆ ಮನೆಗಳನ್ನ ಕಟ್ಕೊಡೋದು, ಕಾಂಪ್ಲೆಕ್ಸ್ನ ಕಟ್ಕೊಡೋದು, ಈ ಚರ್ಚ್ನ ಕಟ್ಕೊಡೋದು, ಹಾಸ್ಪಿಟಲ್ ಕಟ್ಕೊಡೋದು ಅನ್ನೋದು ಎಷ್ಟೊಂದು ವಿಷಯ ಮಾಡ್ತಿದ್ದ. ಅಲ್ಲಿ ಕೆಲಸ ಮಾಡುವ ಜನರು, ಸ್ಟಾಫ್ ಎಲ್ಲ ಅವ್ರಿಗೆ ಎಷ್ಟು ಹಣ ಕೊಡಬೇಕಿತ್ತೋ, ಎಷ್ಟು ಸಂಬಳ ಕೊಡಬೇಕಿತ್ತೋ ಅದಕ್ಕಿಂತ ಹೆಚ್ಚಾಗೆ ಕೊಡ್ತಿದ್ದ. ಇದರಿಂದ ಅವನಿಗೆ ಒಂದು ಒಳ್ಳೆ ಹೆಸರು ಬರೋದಕ್ಕೆ ಶುರುವಾಯಿತು. ಈಗ ಪ್ಯಾಬ್ಲೋ ಎಸ್ಕೋಬಾರ್ಗೆ ಇನ್ನೊಂದು ವಿಷಯದ ಮೇಲೆ ಆಸೆ ಬರುತ್ತೆ, ಅದೇ ಪಾಲಿಟಿಕ್ಸ್, ರಾಜಕೀಯ. 1980ನಲ್ಲಿ ಲಿಬರಲ್ ಪಾರ್ಟಿ ಆಫ್ ಕೊಲಂಬಿಯಾ ಆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಕೊಬೇಕು ಅಂತ ಇವನು ಇಚ್ಛೆ ಮಾಡ್ಕೊತಾನೆ. 1982ನಲ್ಲಿ ಕೊಲಂಬಿಯನ್ ಕಾಂಗ್ರೆಸ್ಸಿನ ಮೆಂಬರ್ ಕೂಡ ಆಗ್ತಾನೆ. ಅವಾಗ ಈ ಕೊಲಂಬಿಯನ್ ಕಾಂಗ್ರೆಸ್ ಅದರ ಆಪೋಸಿಷನ್ ಪಾರ್ಟಿ ಲೀಡರ್ ರಾಡ್ರಿಗೋ ಎಂಬವನು ಈ ಪ್ಯಾಬ್ಲೋ ಎಸ್ಕೋಬಾರ್ ಮಾಡಿರುವ ಇಲ್ಲೀಗಲ್ ಕ್ರಿಮಿನಲ್ ಆಕ್ಟಿವಿಟಿ ಹೊರಗೆ ತಂದು ಗೌರ್ಮೆಂಟ್ಗೆ ಹೇಳ್ತಾನೆ. ಅವ್ನು ಕಾರಲ್ಲಿ ಹೋಗ್ಬೇಕಾದ್ರೆ ಡ್ರಗ್ಸ್ ಇಟ್ಕೊಂಡು ಅರೆಸ್ಟ್ ಆಗಿರೋ ಈ ಥರ ಹಲವಾರು ವಿಷಯ ಅವನು ಈಚೆಗೆ ತಂದು ಈ ಗೌರ್ಮೆಂಟ್ ಮುಂದೆ ಇಡ್ತಾನೆ. ಅವಾಗ ಪ್ಯಾಬ್ಲೋ ಎಸ್ಕೋಬಾರ್ಗೆ ಆ ಕೊಲಂಬಿಯನ್ ಕಾಂಗ್ರೆಸ್ ಆ ಪಾರ್ಟಿಯಿಂದ ಹೊರಗಡೆ ಆಗ್ತಾರೆ, ಅಂದ್ರೆ ರಾಜಕೀಯದಿಂದ ಹೊರಗಡೆ ಆಗ್ತಾರೆ. ಇವಾಗ ಪ್ಯಾಬ್ಲೋ ಎಸ್ಕೋಬಾರ್ಗೆ ಸಿಟ್ಟು ಬಂದು ಪಿತ್ತ ಜಾಸ್ತಿಯಾಗಿ ಅವನ ಅಪೋಸಿಷನ್ ಲೀಡರ್ ರಾಡ್ರಿಗೋ ಇರ್ತಾನಲ್ಲ, ಅದೇ ವರ್ಷ ಅವನಿಗೆ ಕೊಲೆ ಮಾಡಿಬಿಡ್ತಾನೆ. ಮತ್ತೆ ಒಂದು ದಿನ ಅಲ್ಲಿರುವ ಹೈಕೋರ್ಟ್ ಒಳಗಡೆ ದಾಳಿ ಮಾಡಿ ಅಲ್ಲಿ ಹೈಕೋರ್ಟ್ ಜಡ್ಜಸ್, ಲಾಯರ್ಸ್ ಎಲ್ಲರೂ ಕೊಲೆ ಮಾಡಿಬಿಡ್ತಾನೆ. ಇದೆಲ್ಲ ಮಾಡಿ ಕೂಡ ಪ್ಯಾಬ್ಲೋಗೆ ಸಿಟ್ಟು ಕಡಿಮೆ ಆಗಲ್ಲ. ಈಗ ಪ್ರೆಸಿಡೆಂಟ್ನ ಕೊಲೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ನ ಮಾಡ್ತಾನೆ. ಆ ಪ್ಲ್ಯಾನ್ ಏನು ಅಂದರೆ ಅವಲಾನ್ಶಿಯಾ ಫ್ಲೈಟ್ 203 ಎಂಬ ಒಂದು ಏರೋಪ್ಲೇನ್, ಒಂದು ಫ್ಲೈಟ್ ಹೋಗ್ಬೇಕಾದ್ರೆ ಆ ಫ್ಲೈಟ್ನಲ್ಲಿ ಕೊಲಂಬಿಯನ್ ಪ್ರೆಸಿಡೆಂಟ್ ಹೋಗ್ತಾರೆ. ಆ ಫ್ಲೈಟ್ನ ಬ್ಲಾಸ್ಟ್ ಮಾಡಿ ಅವನ್ನ ಕೊಲೆ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ನ ಮಾಡ್ತಾನೆ. ಈ ವಿಷಯ ಮುಂಚೆನೇ ಆ ಪ್ರೆಸಿಡೆಂಟ್ಗೆ ತಿಳಿತೋ ಏನೋ ಗೊತ್ತಿಲ್ಲ. ಆದರೆ ಆ ಫ್ಲೈಟು ಹಾರಬೇಕಾದ್ರೆ, ಆ ಆಕಾಶದಲ್ಲಿ ಹಾರಬೇಕಾದ್ರೆ ಆ ಫ್ಲೈಟು ಆ ಬಾಂಬ್ ಬ್ಲಾಸ್ಟ್ ಆಗಿ 107 ಜನ ಸತ್ತು ಹೋಗ್ತಾರೆ. ಆ ಫ್ಲೈಟ್ನಲ್ಲಿ ಕೊಲಂಬಿಯನ್ ಪ್ರೆಸಿಡೆಂಟ್ ಇರೋದಿಲ್ಲ. ಈಗ ಆ ಫ್ಲೈಟ್ನಲ್ಲಿ ತೀರೋದ ಜನರು 107 ಜನ. ಆ 107 ಜನದಲ್ಲಿ 2 ಅಮೆರಿಕನ್ ಸಿಟಿಸನ್ ಆಗಿರ್ತಾರೆ. ಈಗ ಅಮೇರಿಕನ್ ಗೌರ್ಮೆಂಟ್ ಆ 2 ತೀರೋಗಿದ್ಮೇಲೆ ಆ ಅಮೇರಿಕನ್ ಗೌರ್ಮೆಂಟ್ ಏನು ಮಾಡ್ತಾರೆ, ಈ ಪ್ಯಾಬ್ಲೋ ಎಸ್ಕೋಬಾರ್ ಮೇಲೆ ಕಣ್ಣಿಡೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ಆಗಿ ಸ್ವಲ್ಪ ದಿನ ನಂತರ ಕೊಲಂಬಿಯನ್ ಗೌರ್ಮೆಂಟ್ ಪ್ಯಾಬ್ಲೋ ಎಸ್ಕೋಬಾರ್ಗೆ ಪರ್ಸನಲ್ ಆಗಿ ಕರೆದು, ಒಂದು ಸೀಕ್ರೆಟ್ ಆಗಿ ಕರೆದು ಒಂದು ಆಫರ್ನ ಇಡ್ತಾರೆ. ಅದೇನು ಅಂದರೆ, ನೀನು ಸರೆಂಡರ್ ಆಗ್ಬಿಡು, ನಾವು ಅರೆಸ್ಟ್ ಮಾಡಿ ಜೈಲಲ್ಲಿ ಇಟ್ಟಿರ್ತೀವಿ ಅಂತ ಆ ಕೊಲಂಬಿಯನ್ ಗೌರ್ಮೆಂಟ್ ಹೇಳ್ತಾರೆ. ಈ ಪ್ಯಾಬ್ಲೋ ಎಸ್ಕೋಬಾರ್ ಗೌರ್ಮೆಂಟ್ಗೆ ಒಂದು ಆಫರ್ನ ಇಡ್ತಾನೆ. ಅದೇನು ಅಂದರೆ,
ನನಗೆ ಆದಂಥ ಒಂದು ಪ್ರೈವೇಟ್ ಜೈಲನ್ನ ನಾನು ಮಾಡ್ಕೊತೀನಿ. ಆ ಜೈಲಲ್ಲಿ ನನಗೆ ಲಾಯಲ್ ಆಗಿರುವ ಸೆಕ್ಯೂರಿಟಿ ಗಾರ್ಡ್ಸ್ನ ಮಾತ್ರ ಇರಬೇಕು. ಆ ಜೈಲಲ್ಲಿ ಏನೇನು ಇರಬೇಕು ಅನ್ನೋದು ನಾನೇ ನಿರ್ಧಾರ ಮಾಡ್ಕೊತೀನಿ. ನಾನು ಈ ಕಂಡೀಷನ್ಗೆ ನೀವು ಒಪ್ಕೊಂಡ್ರೆ ನಾನು ಜೈಲಲ್ಲಿ ಇರ್ತೀನಿ, ನನಗೆ ಆದಂಥ ಒಂದು ಜೈಲನ್ನ ಕಟ್ಟಿಸ್ಕೊಂಡು ಆ ಜೈಲಲ್ಲಿ ಇರ್ತೀನಿ ಅಂತ ಒಂದು ಆಫರ್ನ ಆ ಗೌರ್ಮೆಂಟ್ಗೆ ಇಡ್ತಾನೆ. ಈಗ ಕೊಲಂಬಿಯನ್ ಗೌರ್ಮೆಂಟು ಓಕೆ, ಇವ್ನು ಒಳಗಡೆ ಇದ್ರೆ ಸಾಕು, ಇವನೇನು ಮಾಡ್ದಲೇ ಇದ್ರೆ ಸಾಕು ಅಂತ ಹೇಳಿ ಅದು ಒಪ್ಕೊಂತಾರೆ. ಮೆಂಡೆಲಿನ್ ಸಿಟಿಯಲ್ಲಿ ಲಾ ಕ್ಯಾಥೆಡ್ರಲ್ ಎಂಬ ಒಂದು ಪ್ರಿಸನ್, ಆ ಪ್ರಿಸನ್ನ ಹೆಸರು ಲಾ ಕ್ಯಾಥೆಡ್ರಲ್. ಆ ಪ್ರಿಸನ್ನ ಕಟ್ತಾರೆ. ಆ ಪ್ರಿಸನ್ನಲ್ಲಿ ಏನೇನಿತ್ತು ಅಂತ ನೋಡೋದಾದ್ರೆ, ಒಂದು ದೊಡ್ಡದಾಗಿರುವ ಒಂದು ಫುಟ್ಬಾಲ್ ಪಿಚ್, ಡಾಲ್ ಹೌಸ್, ಬಾರ್, ನೈಟ್ ಕ್ಲಬ್, ವಾಟರ್ ಫಾಲ್, ಟೆಲಿಸ್ಕೋಪ್, ಪ್ಯಾಬ್ಲೋನೇ ಸೆಲೆಕ್ಟ್ ಮಾಡಿರುವ ಲಾಯಲ್ ಆಗಿರುವ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಸೆಲ್ ಫೋನ್. ಇವನ್ ಕೈಯಲ್ಲಿ ಸೆಲ್ ಫೋನ್ ಇರೋದ್ರಿಂದ ಅವ್ನು ಜೈಲಲ್ಲಿ ಇದ್ರೇನು ಅವ್ನು ಮಾಡುವ ಆ ಕ್ರಿಮಿನಲ್ ಆಕ್ಟಿವಿಟಿ ಎಲ್ಲ ಕೊಲಂಬಿಯನ್ ಕಂಟ್ರಿಲಿ ನಡೀತಾನೇ ಇತ್ತು. ಆ ಡ್ರಗ್ಸು ಕೂಡ ಈ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ಇದನ್ನೆಲ್ಲ ಕೊಲಂಬಿಯನ್ ಗೌರ್ಮೆಂಟ್ ನೋಡ್ತಾ ಇದ್ರು. ಇದು ಹೀಗೆ ಇದ್ರೆ ಸರಿ ಬರಲ್ಲ, ಇವನ್ನ ಈ ಗೌರ್ಮೆಂಟ್ ಜೈಲ್ಗೆ ಹಾಕ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಒಂದು ದಿನ ಈ ಪ್ರೈವೇಟ್ ಜೈಲಿಂದ ಗೌರ್ಮೆಂಟ್ ಜೈಲ್ಗೆ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಅವ್ರ ತಗೊಂಡು ಹೋಗ್ತಾರೆ. ಅವಾಗ ಈ ವಿಷಯ ಮುಂಚೆನೇ ಪ್ಯಾಬ್ಲೋ ಎಸ್ಕೋಬಾರ್ಗೆ ತಿಳಿದು ಬರುತ್ತೆ. ಅಲ್ಲಿರೋ ಮಿಲಿಟರಿ ಯೂನಿಟ್ಸ್ ಮತ್ತು ಈ ಪೊಲೀಸ್ ಆಫೀಸರ್ಗೆ ಲಂಚ ಕೊಟ್ಟು ಆ ಹೋಗ್ಬೇಕಿರೋ ದಾರಿಯಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಈ ಕೊಲಂಬಿಯಾದಲ್ಲಿನೇ ಯಾವುದೋ ಒಂದು ಸಣ್ಣ ಮನೆ ಒಳಗಡೆ ಹೋಗಿ ಇವನು ಬಚ್ಚಿಟ್ಕೊತಾನೆ. ಆಮೇಲೆ ಪ್ಯಾಬ್ಲೋ ಎಸ್ಕೋಬಾರಿನ ವಿಷಯ ಹೊರಗಡೆ ಎಲ್ಲೂ ಬರೋದಿಲ್ಲ. ಇವನ್ನೆಲ್ಲ ಆಗಿ 16 ತಿಂಗಳು ನಂತರ ಪ್ಯಾಬ್ಲೋ ಎಸ್ಕೋಬಾರ್ ಅವರ ಕುಟುಂಬಕ್ಕೆ ಫೋನ್ ಮಾಡ್ತಾನೆ. ಈ ಫೋನ್ನ ಮಾಡಿದಾಗ ಆ ಸೆಲ್ ಫೋನ್ ಟವರ್ನ ಟ್ರ್ಯಾಕ್ ಮಾಡಿ ಈ ಕೊಲಂಬಿಯನ್ ಗೌರ್ಮೆಂಟ್ ಮತ್ತು ಅಮೆರಿಕನ್ ಗೌರ್ಮೆಂಟ್ ಇಬ್ಬರು ಸೇರಿ ಆ ಪ್ಯಾಬ್ಲೋ ಎಸ್ಕೋಬಾರ್ ಇರುವ ಆ ಏರಿಯಾಗೆ ಹೋಗ್ತಾರೆ. ಮಿಲಿಟರಿ ಯೂನಿಟ್ ತಗೊಂಡು ಆ ಮನೆಗೆ ಹೋಗ್ತಾರೆ. ಅಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ಇರೋ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಮಿಲಿಟರಿ ಯೂನಿಟ್ಸ್ ಮತ್ತು ಪ್ಯಾಬ್ಲೋ ಎಸ್ಕೋಬಾರ್ ಅವ್ರ ಜೊತೆ ಇರುವ ಗಾರ್ಡ್ಸ್ ಜೊತೆ ಗನ್ ಫೈರಿಂಗ್ ನಡೆಯುತ್ತೆ. ಆ ಗನ್ ಫೈರಿಂಗ್ ಅಲ್ಲಿ ಎಷ್ಟೊಂದು ಜನ ಸತ್ತು ಹೋಗ್ತಾರೆ. ಅಲ್ಲಿರುವ ಒಬ್ಬ ಪೊಲೀಸ್ ಆಫೀಸರು ಈ ಪ್ಯಾಬ್ಲೋ ಎಸ್ಕೋಬಾರ್ ಕಾಲ್ಗೆ ಶೂಟ್ ಮಾಡಿಬಿಡ್ತಾನೆ. ಇದನ್ನೆಲ್ಲ ಆಗಿ ತುಂಬಾ ಹೊತ್ತು ಗನ್ ಫೈರಿಂಗ್ ನಡೆಯುತ್ತೆ. ಆಮೇಲೆ ಗನ್ ಫೈರಿಂಗ್ ಎಲ್ಲ ನಿಂತ ಮೇಲೆ ಆ ಪೊಲೀಸ್ ಆಫೀಸರ್ ರೂಮ್ ಒಳಗಡೆ ಹೋಗಿ ನೋಡಿದಾಗ ಪ್ಯಾಬ್ಲೋ ಎಸ್ಕೋಬಾರ್ ನೆತ್ತಿಗೆ ತಲೆಗೆ ಬುಲೆಟ್ ತಾಗಿರುತ್ತೆ. ಅಲ್ಲಿರೋ ಪೊಲೀಸ್ ಆಫೀಸರ್ ಎಲ್ಲರೂ ಹೇಳ್ತಾರೆ, ನಾನು ಪ್ಯಾಬ್ಲೋ ಎಸ್ಕೋಬಾರ್ ಕಾಲ್ಗೆ ಶೂಟ್ ಮಾಡಿದ್ದು, ನನ್ನ ತಲೆಗೆ ಗುಂಡೇಟು ಹೊಡಿಲಿಲ್ಲ ಅಂತ. ಅವನೇ ಶೂಟ್ ಮಾಡಿಕೊಂಡು ಸತ್ತೋಗವನೇ ಅಂತ ಹೇಳಿ ಒಂದು ನಿರ್ಧಾರ ಮಾಡಿಕೊಂಡು ಅವನ ಬಾಡಿನ ತಗೊಂಡು ಹೋಗ್ತಾನೆ. ಇವತ್ತಿನವರೆಗೂ ಅವನೇ ಸೂಸೈಡ್ ಮಾಡ್ಕೊಂಡ ಅಥವಾ ಯಾರಾದರೂ ಅವನಿಗೆ ಶೂಟ್ ಮಾಡಿದ್ರ ಅನ್ನೋದು ಇನ್ನೂ ಮಿಸ್ಟ್ರಿಯಾಗೆ ಉಳಿದಿದೆ. ಈಗ ಆ ಪ್ಯಾಬ್ಲೋ ಎಸ್ಕೋಬಾರ್ ದೇಹನ ತಗೊಂಡೋಗಿ ಕೊಲಂಬಿಯಾ ಆ ರಯಾನಗರ ಸಿಟಿಯಲ್ಲಿ ಮಣ್ಣು ಮಾಡ್ತಾರೆ. ಆ ಮಣ್ಣು ಮಾಡಬೇಕಾದ್ರೆ ಅಲ್ಲಿ 25,000 ಜನ ಸೇರಿರ್ತಾರೆ ಈ ಪ್ಯಾಬ್ಲೋ ಎಸ್ಕೋಬಾರ್ ನೋಡೋದಕ್ಕೆ. ಈಗ ಪ್ಯಾಬ್ಲೋ ಎಸ್ಕೋಬಾರ್ಗೆ ಮನ್ನ ಮಾಡ್ತಾರೆ. ಅವನು ಶುರು ಮಾಡಿದ ಆ ಮೆಂಡೆಲಿನ್ ಕಾರ್ಟಿಲ್, ಆ ಡ್ರಗ್ ಆರ್ಗನೈಸೇಷನ್, ಆ ಕ್ರಿಮಿನಲ್ ಆರ್ಗನೈಸೇಷನ್ ಕೂಡ ಮುಚ್ಚೋಗುತ್ತೆ. ಈಗ ಈ ಪ್ಯಾಬ್ಲೋ ಎಸ್ಕೋಬಾರ್ ಜೀವನದ ಕತೆ ನೋಡಿದಾಗ ಬರೀ ಹಣ, ಡ್ರಗ್ಸ್ ಮಾತ್ರ ಅಲ್ಲ, ಇದರಲ್ಲಿ ಪವರ್, ಇದರಲ್ಲಿ ಒಂದು ಲೆಗಸಿ, ಇದರಲ್ಲೂ ಭಯ ಮೂಡಿಸೋದು ಅನ್ನೋದು ಎಷ್ಟೊಂದು ವಿಷಯ. ಒಂದು ನಿಜವಾದ ಗ್ಯಾಂಗ್ಸ್ಟರ್ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಪ್ಯಾಬ್ಲೋ ಎಸ್ಕೋಬಾರ್ ಜೀವನದ ಕಥೆಯಿಂದ ನಾವು ತಿಳ್ಕೊಬೋದು. ಮತ್ತೆ ಇನ್ನೊಂದು ವಿಡಿಯೋ ನಿಮ್ಮ ಹತ್ರ ಮಾತಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.